ನನ್ನ ಆತ್ಮೀಯ ಗೆಳೆಯರಿಗೆ ನಮನಗಳು. ಈಗ ಉಪವಾಸವೆಂದರೇನು ಅದರ ಬಗ್ಗೆ ನೀವು ಮಾತಾಡೋಣ. ದೇವರ ಹತ್ತಿರ ಉಪಮಿಸುವುದು ಅಂದರೆ ದೇವರ ಸಾಮೀಪ್ಯ ದೊರಕೊಳ್ಳುವುದೇ ಉಪವಾಸ ಎಂದು ಅರ್ಥ. ನಾವು ತಿಂಗಳಿಗೆ 1 ದಿನ, 8 ದಿನಕ್ಕೆ 1 ದಿನ, ಹೀಗೆ ಹೆಣ್ಣು ಮಕ್ಕಳಿಂದ ಹಿಡಿದು ಎಲ್ಲ ಹಿರಿಯರು ಕೂಡ ಉಪವಾಸವನ್ನು ಮಾಡುತ್ತಾ ಇರುತ್ತೇವೆ. ಉಪವಾಸ ಎಂದರೆ ಖಾಲಿ ಹೊಟ್ಟೆಯಿಂದ ಇರುವುದಲ್ಲ, ಪರಮಾತ್ಮನೊಡನೆ ಆತನ ನಾಮಸ್ಮರಣೆಯಲ್ಲಿ ಇರುವುದೇ ನಿಜವಾದ ಉಪವಾಸ. ಉಪ ಎಂದರೆ ಅದು ಸಂಸ್ಕೃತದ ಶಬ್ದ, ದೇವನ ಸಾನ್ನಿಧ್ಯದಲ್ಲಿ ಇರುವುದು ಹಾಗೂ ಆತನ ಜೊತೆಗೆ ವಾಸ ಮಾಡುವುದೇ ಉಪವಾಸ ಎಂದರ್ಥ. ಆತನ ಸ್ಮರಣೆಯೊಳಗೆ ಊಟದ ನೆನವೂ ಸಹ ಇರಬಾರದು. ಕೇವಲ ಆತನ ಸ್ಮರಣೆಯೊಳಗೆ ನಮ್ಮ ತನು ಮನವನ್ನು ವಿನಿಯೋಗಿಸುವುದೇ ನಿಜವಾದ ಉಪವಾಸ. ಯಾವಾಗ ನಮ್ಮ ಹೊಟ್ಟೆ ಖಾಲಿಯಾಗಿರುವುದೋ ಆಗ ಮನವು ನಿಶ್ಚಿಂತನಾಗಿ ಪರನಲ್ಲಿ ಹೊಂದಿಕೊಳ್ಳುವುದು. ಹಸಿದಾಗ ಊಟ ಮಾಡುವುದು ಪ್ರಕೃತಿ, ಹಸಿವು ಇಲ್ಲದಿದ್ದರೂ ಊಟ ಮಾಡುವುದು ವಿಕೃತಿ, ಹಸಿದವರಿಗೆ ಉಣಬಡಿಸುವುದು ಸಂಸ್ಕೃತಿ. ಅಂದರೆ ಕೆಲಸ ಕಾರ್ಯಗಳಲ್ಲಿ ಹಸಿವಾದಾಗ ಊಟ ಮಾಡುವುದು ಈ ನಮ್ಮ ಕಾಯ ಶರೀರ. ಕೆಲವೊಬ್ಬರು ಹಸಿವಿಲ್ಲದಿದ್ದರೂ ಇಚ್ಛೆ ಬಂತೆಂದರೆ ನೋಡಿದ ತಕ್ಷಣ ಕೂತುಕೊಂಡು ಉಣಬಡುವರು, ಉಣ್ಣುವರು. ಆದರೆ ಅವರ ಮನಸ್ಸು ವಿಕೃತ ಎಂದು ಹೇಳಬೇಕು. ಹಸಿದವರಿಗೆ ಕರೆದು ಉಣಬಡಿಸುವುದೇ ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಧರ್ಮ. ಎಲ್ಲವನ್ನು ಮರೆತು ನಾಮಸ್ಮರಣೆಯಲ್ಲಿ ಇರುವುದೇ ನಿಜವಾದ ಉಪವಾಸ. ನಮ್ಮ ಪ್ರಕೃತಿಯು ಕೂಡ ಅದರಿಂದ ಬಲಾಢ್ಯಗೊಳ್ಳುವುದು. ವಾರಕ್ಕೊಂದು ದಿನವಾಗಲಿ, ತಿಂಗಳಿಗೆ 1 ದಿನವಾಗಲಿ ಉಪವಾಸವಿದ್ದರೆ ನಮ್ಮಲ್ಲಿರ್ತಕ್ಕಂಥ 72,000 ನರನಾಡಿಗಳು ಕೂಡ ಉತ್ತೇಜನಗೊಳ್ಳುವವು. ಮನ ಬುದ್ಧಿ ಸ್ಥಿರತೆ ಕಾಯ್ದುಕೊಳ್ಳುವವು. ಇದೇ ನಿಜವಾದ ಉಪವಾಸ. ಆದರೆ ಡಜನ್ಗಟ್ಟಲೆ ಹಣ್ಣು, ತರಕಾರಿ, ಬಾಳೆಹಣ್ಣು, ಖಜೂರು ತಿಂದು ಹಾಲು ಕುಡಿಯುವುದು ಇದು ಉಪವಾಸ ಅಲ್ಲ. ನಿಜವಾದ ಅಂದರೆ ದೇವನ ಹತ್ತಿರ, ದೇವನ ಸಾನ್ನಿಧ್ಯದಲ್ಲಿ ಇರುವುದೇ ನಿಜವಾದ ಉಪವಾಸ. ಧನ್ಯವಾದಗಳು.